ಬಿಡಾಡಿ ವಾಹನಗಳ ಎತ್ತಂಗಡಿಯ ಡೆಡ್ಲೈನ್ ಈಗ ಅಂತ್ಯ ಆಗಿಬಿಟ್ಟಿದೆ. ಬೆಂಗಳೂರಿನಲ್ಲಿ ಬಿಡಾಡಿ ವಾಹನಗಳ ಎತ್ತಂಗಡಿಯ ಡೆಡ್ಲೈನ್ ಏನು ಕೊಟ್ಟಿದ್ರಲ್ಲ ಅದೀಗ ಅಂತ್ಯ ಆಗಿದೆ. ಬೆಂಗಳೂರಿನಲ್ಲಿ ಅನಾಥ ವಾಹನಗಳ ಟೋಯಿಂಗ್ ಕಾರ್ಯ ಶುರುವಾಗಿದೆ. ಟೋಯಿಂಗ್ಗೆ ಸಚಿವ ಕೃಷ್ಣ ಬೈರೇಗೌಡರು ಅಧಿಕೃತ ಚಾಲನೆಯನ್ನ ಕೊಟ್ಟಿದ್ದಾರೆ. ಮಲೇಶ್ವರದ ಟೋಯಿಂಗ್ ಕಾರ್ಯಕ್ಕೆ ಅಲ್ಲಿಂದಲೇ ಇವತ್ತು ಚಾಲನೆ ಕೊಡುವಂತ ಕೆಲಸ ಆಯಿತು. ನೋಡಿ, ಒಂದಿಷ್ಟು ಅವಕಾಶಗಳನ್ನ ಕೊಟ್ಟಿದ್ರು. ಯಾರು ಅನಾಥವಾಗಿ ಬೇಕಾಬಿಟ್ಟಿಯಾಗಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಸುತ್ತಮುತ್ತ ವಾಹನಗಳನ್ನ ಪಾರ್ಕ್ ಮಾಡಿರ್ತಾರೆ ಅದಕ್ಕೆ ನೋಟಿಸ್ ಅಂಟಿಸುವ ಮೂಲಕ ಈಗಾಗಲೇ ಒಂದು ಚಾಲನೆ ಕೊಟ್ಟಿದ್ರು. ನೋಟಿಸ್ ಅಂಟಿಸಿದ ವಾಹನಗಳ ಮಾಲೀಕರು ಯಾರಿದ್ದಾರೆ ಇವರು ಬಂದು ಅಧಿಕೃತವಾಗಿ ಫೈನ್ ಕಟ್ಟಿ ಆ ಗಾಡಿಯನ್ನ ಬಿಡಿಸ್ಕೊಂಡು ಹೋಗಬೇಕು. ಇಲ್ಲದೇ ಇದ್ರೆ ಅದನ್ನ ನಾವು ಟೋಯಿಂಗ್ ಮಾಡ್ಕೊಂಡು ತಗೊಂಡು ಹೋಗಿ ಹರಾಜು ಪ್ರಕ್ರಿಯೆ ಮಾಡ್ತೀವಿ ಅನ್ನುವಂಥ ಖಡಕ್ ಸಂದೇಶವನ್ನ ಕೊಡಲಾಗಿತ್ತು. ಅದರಂತೆ ಈಗ ಟೋಯಿಂಗ್ ಪ್ರಕ್ರಿಯೆ ಬೆಂಗಳೂರಿನಲ್ಲಿ ಮತ್ತೆ ಶುರುವಾಗಿದೆ. ಇವತ್ತು ಮಲೇಶ್ವರದಲ್ಲಿ ಅಧಿಕೃತವಾಗಿ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು ಒಂದು ಅಧಿಕೃತ ಚಾಲನೆ ಕೊಟ್ಟರು. ವಾರದ ಹಿಂದೆ ವಾಹನಗಳಿಗೆ ನೋಟಿಸ್ ಅಂಟಿಸಿದ್ರು. ವಾಹನಗಳಿಗೆ GB ಅಧಿಕಾರಿಗಳು ಎಲ್ಲ ಸಿಬ್ಬಂದಿಗಳು ಬಂದು ಅಂಟಿಸಿದ್ರು. ಆದರೂ ಕೂಡ ಮಾಲೀಕರು ಬಂದೇ ಇರಲಿಲ್ಲ. ಹೀಗಾಗಿ ಅನಾಥ ವಾಹನ ಅಂತ ಇವತ್ತು ಟೋಯಿಂಗ್ ಮಾಡಲಾಗಿದೆ. ಒಂದು ವಾರದ ಹಿಂದೆಯಷ್ಟೇ ನೋಟಿಸ್ ಅನ್ನು ಅಂಟಿಸಲಾಗಿತ್ತು. ಆದರೂ ನೋಟಿಸ್ಗೆ ವಾಹನ ಮಾಲೀಕರು ಯಾವುದೇ ರೀತಿ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ, ಸ್ಪಂದನೆಯೇ ಇರಲಿಲ್ಲ. ಹೀಗಾಗಿ ಅವುಗಳನ್ನ ಸಾಗಾಣಿಕೆ ಮಾಡುವ ಕೆಲಸ ಆಗಿದೆ. ಟೋಯಿಂಗ್ ಬಳಿಕ ಮತ್ತೆ 15 ದಿನ ಸಮಯವನ್ನ ಕೊಡ್ತೀವಿ. ರಸ್ತೆ, ಫುಟ್ಪಾತು ಯಾರ ಆಸ್ತಿ ಕೂಡ ಅಲ್ಲ. ಬೇಕಾಬಿಟ್ಟಿಯಾಗಿ ವಾಹನ ನಿಲ್ಲಿಸೋಂಗಿಲ್ಲ. ಅದು ಸಾರ್ವಜನಿಕರ ಆಸ್ತಿ ಆಗಿದೆ ಅಂತ ಇವತ್ತು ಸಚಿವರು ಕೃಷ್ಣ ಬೈರೇಗೌಡರು ಮಾತನಾಡ್ತಾ ಹೋದ್ರು. ಸಾರ್ವಜನಿಕ ಜಾಗವನ್ನ ಅತಿಕ್ರಮಣ ಮಾಡೋದು ಇದು ಸರಿಯಲ್ಲ. ಬೇಕಾಬಿಟ್ಟಿಯಾಗಿ ನಿಲ್ಸೋಂಗಿಲ್ಲ. ಒಂದು ವಾರದ ಹಿಂದೆ ಅಷ್ಟೇ ನೋಟಿಸ್ ಅಂಟಿಸಿದ್ವಿ, ಸಂಬಂಧಪಟ್ಟಂಥವ್ರು ಬರಬೇಕಿತ್ತು, ಇವತ್ತು ಕೂಡ ಬಂದಿಲ್ಲ. ಹಾಗಾಗಿ ಟೋಯಿಂಗ್ ಮಾಡ್ಕೊಂಡು ತೊಗೊಂಡು ಹೋಗ್ತೀವಿ. ಇನ್ನೂ 15 ದಿನಗಳ ಕಾಲ ಒಂದು ಅವಕಾಶ ಇದೆ ನಿಮಗೆ. ಯಾರು ಮಾಲೀಕರಿದ್ದಾರೆ ಬಂದು ತೆಗೆದುಕೊಂಡು ಹೋಗೋದು. ಅಲ್ಲೂ ಕೂಡ ಆಗಿಲ್ಲ ಅಂದರೆ ನಾವು ಹರಾಜು ಮಾಡ್ತೀವಿ ಅಂತ ಇವತ್ತು ಟೋಯಿಂಗ್ ಪ್ರಕ್ರಿಯೆಗೆ ಚಾಲನೆ ಕೊಡುವಂಥ ಸಂದರ್ಭದಲ್ಲಿ ಒಂದಿಷ್ಟು ವಿಚಾರಗಳನ್ನು ಸ್ಪಷ್ಟೀಕರಿಸಿದ್ದಾರೆ. ರಸ್ತೆಯಲ್ಲಿ ವಾರಗಟ್ಟಲೆ ಗಾಡಿಗಳನ್ನ ತಿಂಗಳುಗಟ್ಟಲೆ ಅಲ್ಲೇ ಅನಾಥವಾಗಿ ಬಿಟ್ಟು ಇದರಿಂದ ಪಾದಾಚಾರಿಗಳಿಗೂ ತೊಂದರೆ ಮತ್ತು ವಾಹನ ಸಂಚಾರಕ್ಕೂ ತೊಂದರೆ, ಟ್ರಾಫಿಕ್ ಪ್ರಾಬ್ಲಮ್ಗೂ ಕಾರಣ ಆಗುತ್ತೆ. ಯಾಕಂದ್ರೆ ರಸ್ತೆಗಳಲ್ಲೆಲ್ಲ ತಿಂಗಳಾನುಗಟ್ಟಲೆ ವಾಹನಗಳನ್ನ ಬಿಟ್ಬಿಟ್ಟು ಅದರಿಂದ ಆಗುವಂತ ತೊಂದರೆ ಪ್ರತಿನಿತ್ಯ ಲಕ್ಷಾಂತರ ಜನ ಅನುಭವಿಸ್ತಾರೆ. ಸೊ ಜೊತೆಗೆ ಈ ಗುಜರಿ ಗಾಡಿಗಳ ತರ ಎಲ್ಲಂದ್ರೆ ಅಲ್ಲಿ ಅವುಗಳನ್ನ ಬಿಟ್ಬಿಟ್ಟು ಬೆಂಗಳೂರಿನಲ್ಲಿ ನೋಡೋದಕ್ಕೂ ಒಂಥರ ಅಸಹ್ಯ ವಾತಾವರಣ, ಬೆಂಗಳೂರಿನ ಒಂದು ಲುಕ್ಕನ್ನು ಕೂಡ ಕೆಡಿಸುತ್ತೆ. ಸೊ ಹಾಗಾಗಿ ಇಂಥ ವಾಹನಗಳನ್ನ ಯಾರು ರಸ್ತೆಗಳಲ್ಲಿ ಫುಟ್ಪಾತಲ್ಲಿ ಅನಾಥವಾಗಿ ಬಿಟ್ಟಿದ್ದಾರೆ, ಬಿಡಾಡಿ ವಾಹನಗಳಿದಾವೆ, ಅಂಥವುಗಳನ್ನ ಗುರುತಿಸಿ ಅವುಗಳನ್ನ ತೆರವು ಮಾಡುವಂತ ಕಾರ್ಯಾಚರಣೆಯನ್ನ ನಾವು ಆರಂಭ ಮಾಡ್ತಾ ಇದ್ದೇವೆ. ರಸ್ತೆಯಲ್ಲಿ ಫುಟ್ಪಾತಲ್ಲಿ ವಾರಗಟ್ಟಲೆ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.